ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ನಾನು ಬೇಲ್ದಣ್ಣಿನ ಜ್ಯೂಸು ಮನೇಲಿ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಫಸ್ಟು ಈ ಥರ ಬೇಲ್ದನ್ನ ತೊಗೊಂಡು ಮಧ್ಯದಲ್ಲಿ ಈ ಥರ ಹೊಡ್ದು ಅದರಲ್ಲಿ ಒಳಗಿರೋ ತಿರ್ಲೆಲ್ಲ ಈ ಥರ ತೆಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಈ ಥರ ಕೈಯಲ್ಲೇ ನಾನಿಲ್ಲಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಒಳಗಿರೋ ಹಣ್ಣು ತಿರ್ಲೆಲ್ಲ ಇದಾಗತ್ತೆ. ಇದನ್ನು ನೀವು ಬೇಕಂದರೆ ಅರ್ಧ ಗಂಟೆ ನೆನೆಸಿಕ್ಕೂ ಮಾಡ್ಬೋದು. ಬೇಲ್ದಣ್ಣಿನ ಜ್ಯೂಸು ಈ ಸಮ್ಮರ್ಗೆ ತುಂಬಾ ಉಪಯೋಗ, ತುಂಬ ಬಾಡಿ ಕೂಲಾಗಿರುತ್ತೆ ಮತ್ತು ಹಾರ್ಟು ರೆಸ್ಪಿರೇಟರಿ ಸಿಸ್ಟಮ್ ಹೆಲ್ತಿಯಾಗಿ ಇಕ್ಕತ್ತೆ ಮತ್ತು ಸ್ಕಿನ್ಗೂ ಹೇರ್ಗೂ ತುಂಬಾ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಸೊ ಬೇಲ್ದಣ್ಣಿನ ಜ್ಯೂಸು ಖಂಡಿತ ಕುಡೀರಿ. ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಯಾರು ಬೇಕಾದರೂ ಕುಡಿತಾರೆ, ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಯಾರು ಬೇಕಾದರೂ ಕುಡಿತಾರೆ. ಶುಗರ್ ಕಂಟ್ರೋಲ್ ಆಗುತ್ತೆ, ಡಯಾಬಿಟಿಕ್ ಪೇಷಂಟ್ಗೂ ಇದು ತುಂಬಾ ಒಳ್ಳೆಯದು. ಕೆಲವರು ಇದನ್ನು ಹೀಗೆ ಮಾಡಿ ಬೇರೆ ಸೋಸ್ಕೊಂಡು ಕುಡಿತಾರೆ. ಬಟ್ ಆದರೆ ನಾವು ಈ ಥರ ಬೀಜನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಕುಡಿದ್ರೆ ಅದರಲ್ಲಿರೋ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಇದನ್ನು ಬೀಜ ಸಮೇತ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಜ್ಯೂಸ್ ಜಾರಿಗೆ ಹಾಕೋತಾ ಇದ್ದೀನಿ. ಇದು ತುಂಬ ಜಾಸ್ತಿ ಇರೋದ್ರಿಂದ ಅರ್ಧ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬೇಲ್ದಣ್ಣಿನ ಜ್ಯೂಸು ತುಂಬ ಈಸಿಯಾಗಿ ಮಾಡ್ಬೋದು, ಮನೆಯಲ್ಲೇ ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ಜ್ಯೂಸ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇದು ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ 5 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಅದು ಬೇಲ್ದಣ್ಣು ತುಂಬ ಹುಳಿ ಇರುತ್ತೆ. ಸೊ ಹುಳಿಗೆ ಮ್ಯಾಚ್ ಆಗೋದಕ್ಕೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಸಕ್ಕರೆ ಹಾಕೋತಾರೆ, ಬಟ್ ನನ್ನ ಪ್ರಕಾರ ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಪುಡಿ ಮಾಡಿರೋಂತಹ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. 5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ನಾನು 5 ಟೇಬಲ್ ಸ್ಪೂನ್ 2 ಬೇಲ್ದಣ್ಣಿಗೆ ಹಾಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇನ್ನೊಂದ್ಸಲ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸೊ ಗ್ರೈಂಡ್ ಎಲ್ಲ ಮಾಡಾದ್ಮೇಲೆ ನಾನಿಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ನೋಡ್ತಿದ್ದೀರಲ್ಲ, ಸೊ ಒಂದೊಂದು ಬೀಜ ಹಂಗಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದ್ಸಲ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ನೀಟಾಗಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಈ ಥರ ನಿಮಗೆ ಫಿಲ್ಟ್ರ್ ಮಾಡೋಕ್ಕೆ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿನೂ ಈ ಥರ ಮಾಡ್ಬೋದು. ಸೊ ಸೀಸನ್ ಇದ್ದಾಗಲಂತೂ ಬೇಲ್ದಣ್ಣಿನ ಜ್ಯೂಸು ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಪ್ಯಾಕೆಟ್ ಫ್ರೂಟ್ ಜ್ಯೂಸ್ ಕುಡಿಯೋದಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಫಿಲ್ಟ್ರ್ ಮಾಡ್ಕೊಂಡಿರೋದು ಈ ಥರ ಇರುತ್ತೆ. ನೀವು ಬೇಕಂದರೆ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬೋದು. ಸ್ವಲ್ಪ ತಿಕ್ಕಾಗಿರುತ್ತೆ. ನಿಮಗೆ ತಿಕ್ನೆಸ್ ಈ ಥರ ಬೇಡ ಅಂದರೆ ಬೇಕಂದರೆ ಇನ್ನೂ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೋಬೋದು. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಾಕಷ್ಟು ಸಮ್ಮರ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.